ಹೇಳ್ರಪ್ಪ ಹುಡುಗರ, ಅಲ್ಲಿ ಕೂತಂತವ್ರು ಇಲ್ಲಿ ಕುರ್ಚಿ ಕೊಡ್ತದ ಬರ್ರಿ ಈ ಕಡೆ ಸ್ಟೇಜಿಗೆ. ಚೇತನ್ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾರ ರಾಯಪ್ಪ ಅವರಿಂದ ಮೆಸ್ಟಿಕ್ ಬರ್ತಾ ಇದೆ ಈ ಬಾರಿ. ಎಸ್ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾರ ವಿಠಲ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ರಾಷ್ಟ್ರೀಯ ಆಟಗಾರ, ಮೂಲತಃ 400 ಮಂದಿ ಆಟಗಾರ. ಇದು ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಹೆಮ್ಮೆಯ 2 ತಂಡಗಳಾದಂತಹ ಒಂದನೇ ಮಹಾಲಕ್ಷ್ಮಿ ನಾಗ್ನೂರು, ಇನ್ನೊಂದರೆ ಅಕಾಡೆಮಿ ಚಿಂಚಲಿ. ಮತ್ತೊಮ್ಮೆ ಇಲ್ಲಿ ಚೇತನ್ ರವರ ದಾಳಿ. Third eye. The third right. Decide right to. ಟ್ಯಾಕಲ್ ಬರ್ತದೆ ವಿಠಲ್ ರವರಿಂದ. ಲೆಫ್ಟ್ ಕಾರ್ಡ್ ವಿಭಾಗದಲ್ಲಿ ವಿಠಲ್ ರವರಿಂದ ಅದ್ಭುತ ಟ್ಯಾಕಲ್ ಮಾಡ್ತಾ ಇದೆ ಈ ಬಾರಿ. ಪರಸು ದಾಳಿ ಭಾಗದಲ್ಲಿ ಚಿಂಚಿನ ತಂಡದ ಪರವಾಗಿ 2-0 ಒಂದಿಗೆ ಪಂದ್ಯ ಆರಂಭಗೊಂಡಿದೆ. ಉತ್ತಮವಾದ ಟ್ಯಾಕಲ್ ಮುಖೇನ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಈ ಬಾರಿ ಹೊಸ ದಾಳಿಗರ ಬಳಕೆ ಮಾಡ್ತಾ ಇದ್ದಾರೆ ಇಲ್ಲಿ. ವಿವೇಕ್ ದಾಳಿ ಭಾಗದಲ್ಲಿ ನಾಗ್ನೂರ್ ತಂಡದ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಸಪೋರ್ಟಿವ್ ದಾಳಿಗಾರನಾಗಿ ನಾಗ್ನೂರ್ ತಂಡವನ್ನು ಮುನ್ನಡೆಸತಕ್ಕಂಥ ಆಟಗಾರ. 2-1 ಪಂದ್ಯ. ಶೀತಲ್ ತಂಡದ ಆಲ್ರೌಂಡರ್ ಆಟಗಾರ ದಾಳಿ ಭಾಗದಲ್ಲಿ. ಡಿಫೆನ್ಸ್ ಅನ್ನ ಚೆಕ್ ಮಾಡುವ ಪ್ರಯತ್ನ. ಆಕಾಶ್ ದಾಳಿ ಭಾಗದಲ್ಲಿ ನಾಗ್ನೂರ್ ತಂಡದ ಪರವಾಗಿ. ನಂಬರ್ 4 ಗುರುತಿಸಿಕೊಂಡ ಆಟಗಾರ ಈ ಬಾರಿ ಮಲ್ಟಿಪಲ್ ಪಾಯಿಂಟ್ಸ್ ಹೋಗುವಂತ ಸಮಯದಲ್ಲಿ ಬಂಧನವಾಗಿ ಅಂಕಣದ ಆಚೆ ಹೋಗ್ತಾ ಇದ್ದಾರೆ ಆಕಾಶ್ ರವರು. ಈ ಬಾರಿ 3-2 ಪಂದ್ಯ. 3-2 ಇನ್ ಫೇವರ್ ಆಫ್ ಅಕಾಡೆಮಿ ಚಿಂಚಲಿ. ಮತ್ತೊಮ್ಮೆ ಕಡೆ ಚೇತನ್ ರವರ ದಾಳಿ. ರಾಷ್ಟ್ರೀಯ ಆಟಗಾರ ಜರ್ಸಿ ನಂಬರ್ 8 ಗುರುತಿಸಿಕೊಂಡ ಮಹಾಲಕ್ಷ್ಮಿ ನಿಡಗುಂದಿ ವರ್ಸಸ್ ಜಯರ್ಮಾನ್ ಕಂಕನವಾಡಿ. ಇದು ನಿಮಗೆ 2ನೇ ಕರಿ. ಕಂಕನವಾಡಿ ವರ್ಸಸ್ ಮಹಾಲಕ್ಷ್ಮಿ ನಿಡಗುಂದಿ. ಅದಾದ ನಂತರ ಜೋಡ್ಕೊಳ್ಳಿ ವರ್ಸಸ್ ಕೇಸರ್ಕೋಪ್. ನಾಗು ಅವರ ಮಿಸ್ಟೇಕ್ ಬರ್ತಾ ಇದೆ ಈ ಬಾರಿ. ತಯಾರಿ ಇರಬೇಕು. ವಿವೇಕ್ ರವರ ದಾಳಿ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ರೈಡರ್ ಇಸ್ ಔಟ್ ಟು ಫೈಲ್ ಟು ಅಕಾಡೆಮಿ ಚಿಂಚಲಿ. 5-2 ಮಧ್ಯ ಪಂದ್ಯ ಮೈದಾನದಲ್ಲಿ. 5-2. ಶೀತಲ್ ರವರ ದಾಳಿ. ಶೀತಲ್ ವಾಪಸ್ಸತ್ತೆ ಆಗಿದ್ದಾರೆ ಈ ಬಾರಿ ತಂಡದ ಆಲ್ರೌಂಡರ್ ಆಟಗಾರ. ಡಿಫೆನ್ಸ್ ಭಾಗದಲ್ಲಿ ಹೆಚ್ಚು ಮೇಲುಗೈಯನ್ನು ಸಾಧಿಸುವಂತ ಆಟಗಾರ. ದಾಳಿ ಭಾಗದಲ್ಲಿ ಎಲ್ಲಪ್ಪ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಈ ಬಾರಿ. 5-2 ಮಧ್ಯ ಪಂದ್ಯ ಮೈದಾನದಲ್ಲಿದೆ. ಈಗಾಗಲೇ ಮೂಡಿ ಬರ್ತಾ ಇದೆ. ಒಂದೊಳ್ಳೆ ಹೈ ವೋಲ್ಟೇಜ್ ರೋಚಕತೆ ಪಂದ್ಯ. ಕೇವಲ 3 ಅಂಕದ ಮುನ್ನಡೆಯಲ್ಲಿರುವಂತಹ ಅಕಾಡೆಮಿ ಚಿಂಚಲಿ. ಚೇತನ್ 2-5. ಮತ್ತೊಮ್ಮೆ ಇಲ್ಲಿ ಚೇತನ್. ಲೆಫ್ಟ್ ಕಾರ್ನಲ್ಲಿ ರಾಯಪ್ಪ ಅವರಿದ್ರೆ, ರೈಟ್ ಕಾರ್ನಲ್ಲಿ ಶಿವ್.
ಹಿಡಿದ್ರೆ 2 ಅಂಕ ಸಂಪಾದನೆ ಸಿಗಲಿದೆ ಅಲ್ಲಿ. ಹೌದು ಇಲ್ಲ, ಕೇವಲ 2 ಅಂಕ ಸಿಗ್ತಾ ಇದೆ ಇಲ್ಲಿ. ಶಿವ್ ಕೆಜಿ ಭಾಗದ ಆಟಗಾರ. ಲೈನ್ ಅಂಪೈರ್ ನಂಬರ್ ಪ್ರಕಾರ ಕುಣಿಸ್ರಿ, ಲೈನ್ ಅಂಪೈರ್ ತ್ಯಾಗ ಕುಣಿಸ್ರಿ. ನೋಡ್ಬೇಕಿಲ್ಲಿ ಒಳ್ಳೆ ಒಂದು ಬೋನಸ್ ಪ್ರಯತ್ನ, ಈಸಿ ಆಗಿ ಬೋನಸ್ ನ ಬಿಟ್ಕೊಡ್ತಾ ಇದಾರೆ ಇಲ್ಲಿ. ಟೇಪ್ ಯಾರ ಕಡೆ ಇದಾವ ನೋಡ್ರಪ್ಪ, ಟೇಪ್ ತಗೊಂಡು ಬರ್ರಿ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಟೇಪ್ ಯಾರ ಕಡೆ ಇದಾವ್ರಿ? ಹಚ್ಚರಲ್ಲ, ವಾಲಂಟಿಯರ್ಸ್ ಎಲ್ಲಿದ್ದೀರಿ? ಕಾರ್ಯಕರ್ತರು ಟೇಪ್ ಹಚ್ಬೇಕು, ಸ್ವಲ್ಪ ಬೋನಸ್ಗೆ ಟೇಪ್ ಹಾಕ್ರಿ 2 ಕಡೆಗೆ. ಮತ್ತೊಮ್ಮೆ ವಿರಾಮದ ಬಳಿಕ ದಾಳಿ ಭಾಗದಲ್ಲಿ ಚೇತನ್ ರವರ ದಾಳಿ. 3 ಜನ ಡಿಫೆನ್ಸ್ ಮಧ್ಯದಲ್ಲಿ ಇರುವಂತಹ ಚೇತನ್ ದಾಳಿ ಸಂಘಟನೆಯಲ್ಲಿ 7-5 ರನ್ಗೆ ಪಂದ್ಯ. ಸುಮಾರು 2 ಅಂಕದ ಮುನ್ನಡೆಯಲ್ಲಿರುವಂತಹ ಅಕಾಡೆಮಿ ಚಿಂಚಲಿ ತಂಡ. ವಿಠಲ್ ರವರು ರೈಟ್ ಕಾರ್ನರ್ನಲ್ಲಿ, ಪಟ್ಟೆ ಸರ್ ಟೈಮ್ ಔಟ್ ತಗೊಂಡು ಹಚ್ಚಿರಪ್ಪ. ಟೈಮ್ ಔಟ್ ತಗೋರಿ, ಆಟ ನಿಲ್ಸ್ರಿ, ಆನಂತರ ಪಟ್ಟಿ ಹಚ್ಚ್ರಿ. ಓಕೆ ಮ್ಯಾಚ್ ಚಾಲು ಇದ್ದಾಗ ಹಚ್ಬೇಡ್ರಿ. ಬರ್ರಿ ಕಡೆ ಸಾಡಾರೆ. ದಾಳಿ ಭಾಗದಲ್ಲಿ ವಿಠಲ್ ರಾಷ್ಟ್ರೀಯ ಆಟಗಾರ, ಬ್ಲಾಕ್ ಡ್ರ್ಯಾಗನ್. ನಾಗ್ನೂರ್ ತಂಡದ ಆಫೀಷಿಯಲ್ ಟೈಮ್ ಔಟ್. ಹಚ್ರಪ್ಪ ಟೇಪ್ ಹಚ್ರಿ ಬರ್ನಾಗ. ಡಿಜೆ ಆಪರೇಟರ್ ಅವನ. ಅವನು ವೈ ಅಂದಾನ, ಈ ಕಡೆ ಸೌಂಡ್ ಸಿಸ್ಟಮ್ ವೈ ಅನ್ನೋದು. ಸಿದ್ರಾ ಇಲ್ರ ಮಾರುತಿ ಅವ್ರು ಸರ್ ನೆಕ್ಸ್ಟ್ ಮ್ಯಾಚ್ ಐತ್ರಿ. ಗಪ್ಪ ಅವನ ಕಳ್ಸಿ. ಸೋಮನಾಥ್ ಸ್ವಲ್ಪ ನಿಂದ್ರಿ, ಟೇಪ್ ಹಚ್ಚಾರ. ಮಲ್ಲು ಅಣ್ಣ ಅವರಿಗೆ ಧನ್ಯವಾದಗಳು. ಮತ್ತು ವಿರಾಮದ ಬಳಿಕ ಪಂದ್ಯ ಆರಂಭಗೊಳ್ತಾ ಇದೆ. 4 ಡಿಫೆನ್ಸ್ ಮಧ್ಯದಲ್ಲಿ ಚಿಂಚಲಿ ತಂಡದ ಆಟಗಾರ. 7-6 ನಡುವೆ ಪಂದ್ಯ ಇದೆ. ಈಗಾಗಲೇ ಕೇವಲ ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಅಕಾಡೆಮಿ ಚಿಂಚಲಿ ತಂಡ, 1 ಅಂಕದ ಹಿನ್ನಡೆಯಲ್ಲಿರುವಂತಹ ಮಹಾಲಕ್ಷ್ಮಿ ನಾಗ್ನೂರ್ ತಂಡ ಒಳ್ಳೆ ಒಂದು ಪ್ರಯತ್ನದೊಂದಿಗೆ ಯಶಸ್ವಿಯಾದಂತಹ ಟ್ಯಾಕಲ್ ಆಗ್ತಾ ಇದೆ ಮಹಾಲಕ್ಷ್ಮಿ ನಾಗ್ನೂರ್ ತಂಡಕ್ಕೆ. 7 ಸಮಬಲ. ಮತ್ತೊಮ್ಮೆ ವಿಠಲ್ ಸರ್ವೇಗದ ಆಟಗಾರ. 3 ಜನ ಆಟಗಾರ ನಡುವೆ ನೋಡ್ಬೇಕಿಲ್ಲಿ ಸಿದ್ದು ಹಾಗೂ ಚೇತನ್ ರವರ ಕಾಂಬಿನೇಷನ್. ಇನ್ನೂ ಕೂಡ ಸ್ಟ್ರಗಲ್ ಇದೆ, ಇನ್ನೂ ಕೂಡ ಪ್ರಯತ್ನ. ರೈಡರ್ ಇಸ್ ಔಟ್ ಟು ಔಟ್ ಪ್ಲೇಯರ್ ಕೊಡ್ರಪ್ಪ, ಔಟ್ ಪ್ಲೇಯರ್ ಕೂಡ್ಸ್ರಿ, ಅಲ್ಲಿ ಕುಂಡ್ರಾಕ್ ಜಾಗ ಕೊಡ್ರಿ. ಬೈಜಾ ಕೋಚರ್ ಆಗ್ಯಾರ ಅವ್ರಿಗೆ. ಹೊಸ ದಾಳಿಗಾರ ಬಳಕೆ ಮಾಡ್ತಾ ಇದ್ದಾರೆ. ಈ ಬಾರಿ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ನೇರವಾಗಿ ದಾಳಿ ಭಾಗದಲ್ಲಿ ಸತೀಶ್. 4 ಆಟಗಾರ ನಡುವೆ ಸತೀಶ್ ರವರ ದಾಳಿ. 9-7 ನಡುವೆ ಪಂದ್ಯ ಇದೆ. ಲೆಫ್ಟ್ ಕಾರ್ನರ್ನಲ್ಲಿ ಶಿವ ಅವರಿದ್ರೆ, ರೈಟ್ ಕಾರ್ನರ್ನಲ್ಲಿ ನಾಗು. ಈ ಬಾರಿ ತಂಡದ ಸಪೋರ್ಟಿವ್ ಆಟಗಾರ ಆಕಾಶ್, ನಾಗ್ನೂರ್ ಮೂಲದ ಸಪೋರ್ಟಿವ್ ಆಟಗಾರ. ಕಾದೋಡ್ಬಕ್ಕಿ ಬಾರಿ ಕಳೆದ ಬಾರಿ ಕಾಂಬಿನೇಷನ್ ಟ್ಯಾಕಲ್ ಯಶಸ್ವಿ ಮಾಡಿದ ಆಟಗಾರ ಈ ಬಾರಿ ಕಾರ್ನರ್ ವಿಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಒಂದೆಡೆ ಸಿದ್ದು ಆದರೆ ಇನ್ನೊಂದೆಡೆ ಚೇತನ್. ಇವರ ಮಧ್ಯದಲ್ಲಿ ನಾಗ್ನೂರಿನ ಆಕಾಶ ವಾಪಸ್ ಅತಿ ಮುಂದಾಗಿದ್ದಾನೆ. ಮತ್ತೊಮ್ಮೆ ರಾಷ್ಟ್ರ ಮಟ್ಟದ ಆಟಗಾರ ಚೇತನ್ ರವರ ದಾಳಿ. ಬೀರೋರು ಈಗ ಬಂದ್ರಿ, ಧನ್ಯವಾದ.
4 ಜನ ಆಟಗಾರರು ಮತ್ತೊಮ್ಮೆ ಚೇತನ್ ರವರ ದಾಳಿ 10 ನಿಮಿಷ ಆತಿಗೆ 7-9 ಇನ್ ಫೇವರ್ ಆಫ್ ಅಕಾಡೆಮಿ ಚಿಂಚಲಿ. ಬಾಗ್ಲೈನ್ ಕ್ರಾಸ್ ಮಾಡಿ ವಾಪಸ್ ಸಪ್ಪೆ ಆಗ್ತಾ ಇದ್ದಾನೆ ಆಕಾಶ್. ಚಿಂಚಲಿ ಥರ್ಡ್ ರೈಟ್ ಡಿಸೈಡ್ ರೈಟ್ ಮಾಡಿ ಚಿಂಚಲಿ ತಂಡಕ್ಕೆ ಅಂಕ ಪಡೆಯಲೇಬೇಕಂತ ಒತ್ತಡ ಕಾದು ನಡುವ ನಿರೀಕ್ಷೆಯಲ್ಲಿ ಸತೀಶ್ ಅವರು ಡೋಆಡ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. 4 ಜನ ಆಟಗಾರ ನಡುವೆ ಎಂತ ಒಂದು ಪ್ರಯತ್ನ ಇಲ್ಲಿ. ಅದ್ಭುತವಾದಂತಹ ದಾಳಿ. ಸೂಪರ್ ರೈಟ್ 3 ಪಾಯಿಂಟ್ಸ್ ರೀಚಿಂಗ್ ಫ್ರಮ್ ಇನ್ಸೈಡ್ ದ ಕೋರ್ಟ್. ಅವಸರವೇ ಅಪಾಯಕ್ಕೆ ಕಾರಣ. ಇದು ಥರ್ಡ್ ರೈಟ್ ಡಿಸೈಡ್ ರೈಟ್ ನಾಗರಾಜ ಡಿಫೆನ್ಸ್ ಭಾಗದ ಆಟಗಾರ ದಾಳಿ ಭಾಗದಲ್ಲಿ ಡೋ ಆಡ ದಾಳಿಯನ್ನು ಎದುರಿಸ್ತಾ ಇದ್ದಾನೆ. ಕೋಚ್ ಅವರು ಸೈಡ್ ಕುತ್ಕೊಳ್ಬೇಕು. ಹನ್ನೆರಡು 7 ಯಪ್ಪಾಪರೆ ಎಂತ ಒಂದು ಟ್ಯಾಕಲ್ ಮೂಡಿ ಬರ್ತಾ ಇದೆ ಇಲ್ಲಿ. ಹಾಫ್ ಟೈಮ್ ಮಧ್ಯಂತರ ಅವಧಿ 15-8 ಇನ್ ಫೇವರ್ ಆಫ್ ಅಕಾಡೆಮಿ ಚಿಂಚಲಿ. ನಂಬರ್ ಐತಪ್ಪ ಇಲ್ಲಿ. ಸಿರ್ಸಲ್ ಅವರ ಅಣ್ಣ ಮಾರುತಿ ದಳವಾಯಿ ಸತೀಶ್ ದ್ವಿತೀಯ ಅರ್ಧದ ಆರಂಭದ ಮೊದಲನೇ ದಾಳಿಲಿ ಸತೀಶ್ ರವರ ದಾಳಿ. ನಿಡಗುಂದಿ ವರ್ಷ ಜಯನ್ಮಾನ್ ಕಂಕನವಾಡಿ. ಇದು ನಮಗೆ 2ನೇ ಕರೆ. ತಾವು ಸಿದ್ಧತೆಯಲ್ಲಿ ಇರಬೇಕು. ಕಂಕನವಾಡಿ ವರ್ಸಸ್ ನಿಡಗುಂದಿ 8-15. ಮುಂದಿನ ಪಂದ್ಯ ಹೋಮ್ ಟೀಮ್ ನಿಡಗುಂದಿ ಟೈಗರ್ಸ್ ಅತಿ ಶೀಘ್ರದಲ್ಲಿ ಮೈದಾನಕ್ಕೆ ಅಣಿಯಾಗಲಿದ್ದಾರೆ. ಈ ಪಂದ್ಯಾವಳಿಯ ಆಯೋಜಕರು ವಿಠಲ್. ಬೋನಸ್ ದಯವಿಟ್ಟು ಪ್ರೇಕ್ಷಕರು ಶಾಂತತೆ ಕಾಪಾಡಬೇಕು. ಅನಾವಶ್ಯಕ ಪದಗಳನ್ನ ಯೂಸ್ ಮಾಡಬೇಡಿ. ಯಾವ ತಂಡದ ಆಟಗಾರರು ಎಲ್ಲರೂ ನಮ್ಮವರು ಅಂತ ಭಾವಿಸಬೇಕು. ಬೇರೆ ಊರಿನಿಂದ ನಿಮ್ಮೂರಿಗೆ ಬಂದಿದ್ದಾರೆ, ಎಲ್ಲರೂ ಗೌರವಿಸಬೇಕು ಆಟಗಾರರನ್ನ. ಯಾರೇ ಸೋಲ್ಲಿ ಯಾರೇ ಗೆಲ್ಲಲಿ, ಕೊನೆಗೆ ಗೆಲ್ಲೋದು ಕಬಡ್ಡಿ ಒಂದೇ. ಮತ್ತೊಮ್ಮೆ ವಿಠಲ ಪ್ರಮುಖ ಪ್ರತಿಷ್ಠಿತ ದಾಳಿಗಾರ. ಆಫಿಷಿಯಲ್ ಟೈಮ್ ಔಟ್ ಡಿಸೈಡ್ ರೈಟ್ ಚಿಂಚಲಿ. ಕಾದೊಳ್ಬೇಕಲ್ಲಿ ಪ್ರಯತ್ನ ನಡೀತಾ ಇದೆ. ಅಂಕ ಸಂಪಾದಿಸಲೇಬೇಕಂತ ಒತ್ತಡದಲ್ಲಿ ಈ ಅಕಾಡೆಮಿ ಚಿಂಚಲಿ ತಂಡದ ಸತೀಶ ದಾಳಿ ಭಕ್ತಲಿ ಡ್ಯಾಶ್ ಬರ್ತಾ ಇದೆ. ರಾಯಪ್ಪ ಹಾಗೂ ಯಲ್ಲಪ್ಪರ ಕಾಂಬಿನೇಷನ್ ತೊಡೆ ತಡ್ತಾ ಇದೆ ಆಟಗಾರರಲ್ಲಿ. ನಿನ್ನನ್ನು ನುಗ್ಗಿಸಿದ್ದು ಬೇರೆ ಯಾರು ಅಲ್ಲ, ಅದು ಯಲ್ಲಪ್ಪ ಮತ್ತು ರಾಯಪ್ಪ. ಪಂದ್ಯ ಕಮ್ ಬ್ಯಾಕ್ ಆಗ್ತಾ ಇದೆ. ಸೋಲು ಯಾರಿಗೆ ಗೆಲುವು ಯಾರಿಗೆ ಅಂತ ಕಾತುರದಿಂದ ಕಾಯ್ತಕ್ಕಂಥ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಎಸ್ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಗೊತ್ತಂತವ್ರು ಹುಷಾರಪ್ಪ ಈ ಕಡೆಗೆ. ಪಂದ್ಯ ಬಿಸಿ ಏರ್ತಾ ಇದೆ. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಪ್ರೇಕ್ಷಕರು. ಒಂದು ಬಾರಿ ಜೋರ ಚಪ್ಪಾಳೆ ಕೊಡೋಣ, ಚಪ್ಪಾಳೆ. ಬ್ಯೂಟಿಫುಲ್ ರೈಟ್. ಆಫಿಷಿಯಲ್ ಟೈಮ್ ಔಟ್. ಇನ್ನು ಮಾಡ್ಬೇಕು ಎಲ್ಲ ಆಟಗಾರರು ಇನ್ನು ಮಾಡಿ. ಚಿಂಚಲಿ ಅವ್ರ ನಾಗನೂರ್ದವ್ರು ಎಲ್ಲರೂ ಮಾಲೂಮೈ 15-13 ಸಾರಿ 15-13. ಮತ್ತೊಮ್ಮೆ ಚೇತನ್ ದಾಳಿ ಭಾಗದಲ್ಲಿ ಕಾದು ನೋಡುವ ನಿರೀಕ್ಷೆ ಅದ. ಎಲ್ಲಿ ವಿಡಿಯೋ ಮಾಡೋರು ಫ್ಲಾಶ್ ಲೈಟ್ ಆಫ್ ಮಾಡ್ರಿ, ಅದನ್ನ ಪ್ಲೇಯರ್ ಡಿಸ್ಟರ್ಬೆನ್ಸ್ ಆಗ್ತದ ಅಲ್ಲಿ.
ಚೆಸ್ ನಂಬರ್ 2 ಫಸ್ಟ್ ವಾರ್ನಿಂಗ್ ನೀಡ್ತಾ ಇದ್ದಾರೆ ತೀರ್ಪುಗಾರರು. ಆ ಬದಿಯಲ್ಲಿ ಇದ್ದಂತ ಕರಿಯಪ್ಪ ಸರ್ ಅವರು ಹಸಿರು ಕಾರ್ಡ್ ತೋರಿಸ್ತಾ ಇದ್ದಾರೆ, ಅಂದ್ರೆ ಸೂಚನೆ ನೀಡ್ತಾ ಇದ್ದಾರೆ. ಇಲ್ಲಿ ಅಲ್ಲಿ ಕುತ್ತನ್ಲ ಇದೇ ತರ ಇನ್ನೊಂದು ಬಾರಿ ಆದ್ರೆ ಅವಾಗ ಹಳದಿ ಕಾರ್ಡ್ ಬರ್ತದೆ. ಅಂಕಣದಿಂದ 2 ನಿಮಿಷ ಅಂಕಣದಿಂದ ಆಚೆಗೆ ಹೋಗ್ಬೇಕಾಗ್ತದೆ. ಚಾಲು ಇದ್ದದೆ ಆಯ್ತಾ ನಾ ಬಂದ್ ಮಾಡಿ ಹೋದ ಈಗ ಸೈಡ್ ಆಗ್ರಿ ನೀವು. ಹಲೋ, ನೀವ್ಯಾಕೆ ಮಾತಾಡ್ತಿದ್ದೀರಿ? ಅಲ್ಲಿ ಅಂಪೈರ್ ಇದಾರಲ್ಲ ನಮ್ಮವ್ರ. ಸರಿ ಬಾಜು ಸರಿ. ರೆಪ್ರಿಡಿಷನ್ ಫೈನಲ್ ಡಿಸಿಷನ್, ಅಂಪೈರ್ ಡಿಸಿಷನ್ ಅಲ್ಲಿ ಕೇಳ. ಸಸ್ಪೆಂಡ್ ಮಾಡಿದ್ದಾರೆ. ತೀರ್ಪುಗಾರ ತೀರ್ಮಾನ ಬದಲಾಗಬೇಕು. ನೀವು ಮಾತಾಡ್ದಿಲ್ಲ ಅಂಪೈರ್ಗಳು. ಬರ್ರಿ ಎಲ್ಲಾರು ನೀವು ಅಲ್ಲಿ ಹೋಗಿ ನೀವು ಮಾತಾಡ್ದಿಲ್ಲ ಸರ್. ಹಲೋ, ಇವ್ರು ಯಾರು ಬ್ಲಾಕ್ ಜರ್ಸಿ ಬ್ಲಾಕ್ ಬರ್ರಿ ನೀವು. ಹಂಗೆಲ್ಲ ಇಂಟರ್ಫಿಯರ್ ಆಗ್ಬಾರ್ದು. ನಮ್ಮ ರೆಫ್ರೀಸ್ ಇದಾರೆ, ಅವ್ರ ಫೈನಲ್. ನೀವ್ ಹೇಗೆ ಎಲ್ಲರೂ ಒಳಗೊಂಡಿದ್ದೀರಿ? ಯಾರು ಬರ್ಬಾರ್ದು ಅಲ್ಲಿ. ಇಲ್ಲಾಂದ್ರೆ ನೀವು ಆಡ್ಸ್ರಿ, ಅವ್ರು ಕೊಡ್ಸೋನು. ವಾರ್ನಿಂಗ್. ಏನ್ ರೆಪ್ರಿಡಿಷನ್ ಮಾಡ್ತಾರ ಅದು ಫೈನಲ್. ಎಲ್ಲ ಆಟಗಾರ ಗಮನ ಇರ್ಲಿ. ಡೈರೆಕ್ಟ್ ರೇಟ್ ತೋರಿಸಿ ಹೊರಗೆ ಹಾಕ್ಬೋದು. ಡೈರೆಕ್ಟ್ ರೇಟ್ನು ತೋರಿಸ್ಬೋದು. ಸ್ಕೋರರ್ ಯಾರ್ದಾರು ಬರ್ರಿ. ಅಬ್ಬಿ ಬಾ ಹೊರಗೆ ಬಾ. ವಿಸಲ್ ಅವ್ನು ವಿಸಲ್ ಕೊಡ್ರಿ ಅಬ್ಬಿಗೆ. ಬಾನ ಹೊರಗ. 15 ಸಮಬಲ. ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ. 25,000 ನಿಡಗುಂದಿಂದ ಒಯ್ಯೋದು ಹಗರಿಲ್ಲ. ಶೀತಲ್ ಕೊನೆಯ ದಾಳಿಗಾರ. ವಿಶಿಲ್ ಕಡೆ ಗಮನ ಇರ್ರಪ್ಪ. ನೀವು ಮಾತಾಡಿ ಸರಿ ಬಾಜುಗ. ಲೈನ್ ಅಪ್ಪರ್ ಯಾರ್ದಾರು ಕೂಡಿಸ್ಬೇಕು ನೀವು ಅವ್ರನ್ನ. ವಿಶಿಲ್ ಕಡೆ ಗಮನ ಕೊಡ್ರಿ ವಿಠಲ್. ಹೋದಾರು ತಾಕೊಂಡ್ರಿ. ಲೈನ್ ಅಪ್ಪರ್ ಅದಾರಪ್ಪ, ನೀವು ಮಾತಾಡ್ಬೇಡ್ರಿ. ಕಾದ್ ನೋಡ್ಬೇಕು ವಿಠಲ್ ಮತ್ತು ಶೀತಲ್ ಅವರ ಮಧ್ಯ. ಎಸ್, 2+4 ಪಾಯಿಂಟ್ ನಾಗನೂರು. ಒಂದು ಕಡೆ ಮಹಾಲಕ್ಷ್ಮಿ, ಇನ್ನೊಂದು ಕಡೆ ಚಿಂಚಲಿ ಮಾಯಕ್ಕ. ಪ್ರೇಕ್ಷಕರೇ, ನಿಮಗೊಂದು ಪ್ರಶ್ನೆ. ಇದು ನಿಮ್ಗೆ ಕೊನೆ ಕರೆ. 19 ಬೆಂಗಳೂರು ಮೈದಾನದಲ್ಲಿ ಬರ್ಬೇಕು. ಕಂಕನವಾಡಿ ಮತ್ತು ನಿಡಗುಂದಿ ಮತ್ತು ಕಂಕನವಾಡಿ ಬರಪ್ಪ. ಟೈಮಿಂಗ್ ಇನ್ನೂ ಹೇಳಿಲ್ಲ, ಹೇಳ್ತೀವಿ. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಆತ್ಮೀಯರ. ಎಸ್, ಮತ್ತೊಂದು ಬಲಿಯವಾದಂತ ಟ್ಯಾಕಲ್. ಬಿಗಿಯಾದ ಬಂಧನಕ್ಕೀಡಾಗಿದ್ದಾರೆ ಚೇತನ್. 20-16 ಕೊನೆಯ 5 ನಿಮಿಷ. ಇನ್ನೂ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎರಡು ತಂಡದಲ್ಲಿ ಶಕ್ತಿ ಪ್ರದರ್ಶನ. ಟೈಮ್ 21 ಮಾಡಿದ್ದಾರೆ. ಅಮಾನ್ಯರಿಗೆ ಗುರು ಸಿದ್ದೇಶ್ವರ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು 100 ವರ್ಷ ಕಾಪಾಡಲಿ. ಈಗಾಗಲೇ 7ನೇ ಸೀಸನ್ ಆಗಿದೆ. ಇದು ಮುಂದೊಂದು ದಿನ 70ನೇ ಸೀಸನ್ ವರೆಗೆ ನಡೀಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾವು ಮತ್ತೊಮ್ಮೆ ಆಶಿಸ್ತಾ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೀವಿ. ಸತೀಶ್ ಮತಮ್ಮ
ರಾಯಪ್ಪ ಆರಂಭದಲ್ಲಿ ಒಂದು ತಪ್ಪು ಮಾಡಿದಂತ ರಾಯಪ್ಪ ಈಗ ಸತತವಾಗಿ 5ನೇ ಟ್ಯಾಕಲ್ ನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 22-16 ಕೊನೆಯ 4 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗಂತ ಕಾತುರದಿಂದ ಕಾಯ್ತಕ್ಕಂತ ಎಲ್ಲ ನಿಡಗುಂದಿ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಸತ್ಯಪ್ಪ ಮಟ್ಟಿ ಬಂದಿಲ್ಲ, ನಾಳೆ ನೋಡ್ಬೇಕಾದ್ರೆ ಧಾರವಾಡಕ್ಕೆ ಬನ್ನಿ. ಯಾವ ಸಮಯದಲ್ಲಿ ಕೂಡ ಏನ್ ಬೇಕಾದಾಗಬಹುದು. ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತಹ ಅಮಿತ್ ನೇರವಾಗಿ ದಾಳಿ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ಅಭೂತಪೂರ್ವಂತ ಜನಸಾಗರದಲ್ಲಿ ಮೂಡಿ ಬರ್ತಕ್ಕಂಥ ನಿಡಗುಂದಿ ಕಬಡ್ಡಿ ವೈಭವ ಸರಿಯಾದ ಸಮಯಕ್ಕೆ ಆಸರೆಯಾಗಿರುವಂತಹ ಆಪತ್ ಬಾಂಧವ ಚಿಂಚಲಿ ತಂಡಕ್ಕೆ ದ್ವಿತೀಯಾರ್ಧದ ಆರಂಭದ ಉದ್ದಗಲು ಕೂಡ ನುಂಗಲಾರದ ತುತ್ತಾಗಿರುವಂತಹ ವಿಠಲ್ ಮತ್ತಮ್ಮ 22-17 The last 3 minutes go. शेवटची 3 मिनिट. ಎಂತ ಶರವೇಗದ ಆಟ ನಡೀತಾ ಇದೆ. ಈ ಬಾರಿ ಬಂಧನ. (24-17) ಬಹಳ ಸಮಯದ ನಂತರ ಆಕಾಶ್ ದಾಳಿ ಭಾಗದಲ್ಲಿ ನಿಡಗುಂದಿ ಎ ಮತ್ತು ಕಂಕನವಾಡಿ ಬರೇಪ್ಪ ಜಲ್ದಿ ಬರೀ. ನಿಡಗುಂದಿ ಎ ಟೀಮು ವಿರುದ್ಧ ಕಂಕನವಾಡಿ. ಅಂಕ ಮುನ್ನಡೆದ ಕಾರಣ ಆಟಗಾರ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜ ಜೀವನದಲ್ಲಿ ಸಮಯ ವೇಸ್ಟ್ ಮಾಡಿದರೆ ಸೋಮಾರಿ ಅಂತಾರೆ, ಆದ್ರೆ ಕಬಡ್ಡಿ ಆಟದಲ್ಲಿ ಟೈಮ್ ವೇಸ್ಟ್ ಮಾಡುವಂತ ಆಟಗಾರನಿಗೆ ಚಾಣಾಕ್ಷ ಆಟಗಾರನಂತಾರೆ. ಕೊನೆಯ 2 ನಿಮಿಷ. आपके आखिरी 2 मिनट अभी खेल बाकी है. 24-17 in favor of नागनूर. ಇನ್ನೊಂದು 4 ರೈಡರ್ ಆತೋ. 7 ಅಂಕದ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಮಹಾಲಕ್ಷ್ಮಿ ನಾಗನೂರು ತಂಡ. ಚೇತನ್ ರವರು ವಾಪಸ್ ಆಗ್ತಾ ಇದ್ದಾರೆ. ವಿಠಲ್ ಏಕಾಂಗಿವಾಗಿ ಹೋರಾಟ ನಡೀತಾ ಇದೆ. ಚಪ್ಪಾಳ ಬರಲಿ, ಜೋರ ಚಪ್ಪಾಳ. ಹಂಗೆಲ್ಲ ಸ್ಟಂಟ್ ಮಾಡಬೇಕಾದ್ರೆ ಬೇಕು. ದಿನದಲ್ಲಿ ನಿಮ್ಮ ಮುಂದೆ ಲಾಸ್ಟ್ ಮಿನಿಟ್ 100ಕ್ಕೆ 90% ಜಯದ ಮಾಲೆ ನಾಗನೂರು ಪಾಲಾಗಿದೆ. ಸಂಖ್ಯೆ This match is all win by Mahalakshmi Nagnur. 2 ತಂಡಕ್ಕೆ ಬರಲಿ ಒಂದು ಬಾರಿ ಜೋರಾದ ಚಪ್ಪಾಳ.